ಚಿಕ್ಕನಾಯಕನಹಳ್ಳಿಯಲ್ಲಿ ಮಹಿಳಾ ದಿನಾಚರಣೆ ಆಚರಣೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಸಾಧನೆಗೈದ ನಾರಿಯರಿಗೆ ಸನ್ಮಾನ ಮಾಡಿ ಗೌರವ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂಶ್ರೀ ಭವನದಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ನೂರಾರು ಮಂದಿ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮಹಿಳಾ ದಿನಾಚರಣೆ ಅಂಗವಾಗಿ ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನ ಮಾಡುವ ಮೂಲಕ ಗೌರವಿಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಮಮತಾ, ಹೆಣ್ಣು ತನ್ನ ಒಳಗಿನ ಶಕ್ತಿಯನ್ನ ಅರಿತುಕೊಳ್ಬೇಕಾಗಿದೆ, ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಳ್ಬೇಕಾಗಿದೆ. ಮಹಿಳೆ ತನ್ನ ಅವಕಾಶ ಪ್ರೋತ್ಸಾಹ ಸಿಕ್ಕಾಗ ತಾನು ಗುರುತಿಸಿಕೊಳ್ಬೇಕು. ಮಹಿಳೆ ಪ್ರಕೃತಿಗೆ, ಭೂಮಿ ತಾಯಿಗೆ ಹೋಲಿಕೆ ಮಾಡ್ತಾರೆ. ಎಲ್ಲವನ್ನ ಸಹಿಸಿ ಹೊಂದಿಕೊಳ್ಳುವ ಸಹೃದಯ ಇದೆ ಎಂದಿದ್ದಾರೆ. ನಾವು ನಮ್ಮ ಬಗ್ಗೆ ನಾವು ಮೊದಲು ಹೆಮ್ಮೆ ಪಡೋದನ್ನ ಕಲ್ತ್ಕೋಬೇಕಾಗತ್ತೆ. ನಮ್ಮ ಅಸ್ತಿತ್ವದ ಬಗ್ಗೆ ನಾವು ಹೆಮ್ಮೆ ಪಡೋದಕ್ಕೆ ಫಸ್ಟು ನಾವು ಮುಂದೆ ಬರಬೇಕು. ನಾವು ಹಲವಾರು ಬಾರಿ ಹೇಳ್ತಾ ಇರ್ತೀವಿ, ಮಹಿಳೆಯರಿಗೆ ಎಲ್ಲ ಕಡೆ ಅವಕಾಶಗಳು ಸಿಗೋದಿಲ್ಲ, ಪ್ರೋತ್ಸಾಹಗಳು ಸಿಗೋದಿಲ್ಲ ಅಂತ ಹೇಳಿ. ಅವಕಾಶಗಳು ಸಿಕ್ಕಿದಾಗ, ಪ್ರೋತ್ಸಾಹಗಳು ಸಿಕ್ಕಿದಾಗ ಅದನ್ನು ಸದ್ಬಳಕೆ ಮಾಡೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಮಹಿಳೆಗೆ ನಾವೆಲ್ಲ ಥರ ಹೇಳ್ತೀವಿ, ಎಲ್ಲ ಪಾತ್ರಗಳಲ್ಲಿ ಮಹಿಳೆ ತನ್ನ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾಳೆ, ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾಳೆ. ಯಾವ ಬೇರೆಯವ್ರಿಗೂ ಕೂಡ ಸಮ ಇಲ್ಲದೇನೆ, ಅಂದರೆ ಪುರುಷರಿಗೆ ಸಮವಾಗಿ ನಿಂತ್ಕೋತಾ ಇದ್ದಾಳೆ ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಅದನ್ನು ಹೆಮ್ಮೆ ಪಡೋದಕ್ಕೆ ನಾವು ಯಾಕೆ ಮಹಿಳೆಯರಾಗಿ ಮುಂದೆ ಬರ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಹಿಂಜರಿಕೆಯನ್ನು ಬಿಡಬೇಕು. ಮೊದಲು ಮಹಿಳೆಯರು ತಾಯಿ ಆಗ್ತಾಳೆ, ಮಗಳ ಆಗ್ತಾಳೆ, ನಾವು ಒಟ್ಟಾಗಿ ನಾವು ಹೆಣ್ಣನ್ನ ಪ್ರಕೃತಿಗೆ ಹೋಲಿಕೆ ಮಾಡಿಬಿಡ್ತೀವಿ. ಅಂದರೆ ಪ್ರಕೃತಿಗೆ ಎಲ್ಲ ಬದಲಾವಣೆ ಮಾಡುವಂತಹ ಶಕ್ತಿ ಇರುತ್ತೆ. ಹಾಗಾಗಿ ನಾವು ಮಹಿಳೆಯನ್ನ ಪ್ರಕೃತಿಗೆ, ಭೂಮಿ ತಾಯಿಗೆ ಹೋಲಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲನೂ ತಡ್ಕೊಳ್ಳುವಂತಹ ಶಕ್ತಿ ಇದೆ. ಮತ್ತು ಇಡೀ ಪ್ರಕೃತಿಲಿ ಏನಾದರೂ ಒಂದು ಬದಲಾವಣೆ ಆದರೆ ಅದಕ್ಕೆ ಮೂಲ ಮಹಿಳೆ ಅನ್ನೋ ಒಂದು ನಂಬಿಕೆ ಹಿಂದೆಯಿಂದನೂ ಕೂಡ ಈಗಲೂ ಕೂಡ ಇದೆ. ಇನ್ನು ಸಹಾಯಕ ಕೃಷಿ ಅಧಿಕಾರಿ ಶಿವರಾಜ್ ಕುಮಾರ್ ಮಾತನಾಡಿ, ಸಮಾಜದಲ್ಲಿ ಅಕ್ಕ, ತಂಗಿ, ಮಡದಿ, ತಾಯಿ, ಅಜ್ಜಿ ಎಲ್ಲಾ ರೀತಿ ಕರೆಸಿಕೊಳ್ಳುವ ತಾಯಂದಿರಿಗೆ ಸಮಾಜದಲ್ಲಿ ಗೌರವ ಕೊಡಬೇಕು. ಆಗ್ಲೇ ಭಾರತೀಯ ಸಂಸ್ಕೃತಿ ಉಳಿಯುತ್ತೆ ಎಂದಿದ್ದಾರೆ. ಹಿರಿಯರೆಲ್ಲ ನಾವು ನೋಡಿದಾಗ ಅವರು ಎಷ್ಟು ಒಂದು ಹೆಣ್ಣಿಗೆ ಗೌರವವನ್ನು ಕೊಟ್ಕೊಂಡು ಬರ್ತಿದ್ದಾರೆ, ಒಂದು ಹೆಣ್ಣಿಗೆ ಎಷ್ಟು ಒಂದು ಇದು ಗೌರವವನ್ನು ಸಲ್ಲಿಸ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮ ಶಾಸಕರನ್ನು ಸಹ ನೆನೆಸ್ಕೊಂತ ಅವರು ಒಂದು ಅವರು ಎಲ್ಲ ಏನು ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನ ನಾವು ಮುಂದೆ ನಡಿಬೇಕು. ಈ ಮುಂದೆ ಈಗಿನ ಪೀಳಿಗೆ, ಹೊಸ ಪೀಳಿಗೆ ಏನಾಗ್ತದೆ, ಅಷ್ಟು ಗೌರವವನ್ನು ಕೊಡ್ತಿಲ್ಲ. ಅಂದ್ರೆ ತಾಯಿಗೆ ಹಾಗೆ ಹೆಣ್ಣಿಗಾಗಿ ಅಷ್ಟು ಗೌರವವನ್ನು ಕೊಡ್ತಾ ಇಲ್ಲ. ಅದಾಗಬಾರ್ದು. ತಾಯಿಗೆ ಎಲ್ಲ ಹೆಣ್ಮಕ್ಳು ಅಕ್ಕ ತಂಗಿಯ ರೀತಿಯಲ್ಲಿ ನೋಡ್ಬೇಕು, ಎಲ್ಲ ದೊಡ್ಡವರ ತಾಯಿಯ ರೀತಿಯಲ್ಲಿ ನೋಡ್ಬೇಕು. ಈ ರೀತಿ ಒಂದು ಭಾವನೆ ಇದ್ರೆ ಭಾರತೀಯ ಸಂಸ್ಕೃತಿ ಮುಂದುವರಿಯುತ್ತೆ, ಉತ್ತಮವಾದ ಸಂಸ್ಕೃತಿ ನಮ್ದು ಆಗಿರುತ್ತೆ ಅಂತ. ಇನ್ನು ಇದೇ ವೇಳೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಗವಿರಂಗಯ್ಯ, ನಿಕಟಪೂರ್ವ ಅಧ್ಯಕ್ಷ ಪರಶಿವಮೂರ್ತಿ, ಸಿಡಿಪಿಒ ಹೊನ್ನಪ್ಪ ಸೇರಿ ಹಲವು ಮಂದಿ ಉಪಸ್ಥಿತರಿದ್ದರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.